ಸಗಣಿ ಗೊಬ್ಬರ ಅಷ್ಟೇ ಕೊಡ್ತೀರಿ. ಈ ಕೀಟ ರೋಗಕ್ಕೆ ರೀ ಅದು ಏನೇ ಇಲ್ರಿ, ಅದು ನ್ಯಾಚುರಲ್ ಆಗಿ ತಾನ ಹೋಗ್ತೈತಿ. ಆಮೇಲೆ ಹಣ್ಣು ಇರ್ತಾವಲ್ರಿ, ಅವು ನಾವು ಹರಿಯಂಗಿಲ್ಲ, ಅವು ಹಾಕಿ ಅವು ತಿಂತಾವು, ತಿಲ್ಲ ಅಂತ ಬಿಡ್ತೀವಿ. ಎಷ್ಟು ಬರ್ತಾವ ಅಷ್ಟ ಹರ್ಕೊಂಡು ಅಷ್ಟ ಮಾಡ್ತೀವಿ. 1 ಎಕರೆಗೆ 500 ಗಿಡ ಕೊಡ್ತಾರ ಸರ್. 50,000 ರೂಪಾಯಿ ತಗೋತಾರ ಸರ್. 100 ರೂಪಾಯಿ ಒಂದು ಗಿಡ ಬೆತ್ರಿ. ನಾನು 20 ರೂಪಾಯಿ ಒಂದು ಗಿಡ ತಂದಿನಿ ಸರ್, ಲೋಕಲ್ ನರ್ಸರಿ ಒಳಗ 20 ರೂಪಾಯಿ ಒಂದು ಗಿಡ ತಂದು ನಾ ಹಚ್ಚಿನಿ ಸರ್. 20 ಗುಂಟೆ ಜಾಗದಾಗ್ರಿ ಮಹಾಗನಿ ಸರ್, ಆಮೇಲೆ ಡ್ರ್ಯಾಗನ್ ಫ್ರೂಟ್, ಮಲ್ಲಿಗೆ ಹೂವ ಸರ್, ದುಂಡು ಮಲ್ಲಿಗೆ ಹೂವ, ಆಮೇಲೆ ನಿಂಬಿ ಸರ್, ಗಜನಿಂಬೆ ಅಂತೇಳಿ ನಿಂಬಿ ಮಾಡೀನಿ ಸರ್. ಗಜನಿಂಬೆ ರೀ? ಗಜನಿಂಬೆ ಸರ್. ಮಿಯಾಜಾಕಿ ಅಂತೇಳಿ ಸರ್. ಮಿಯಾಜಾಕಿ ರೀ? ಹ್ಞೂ ಸರ್. 1,50,000 ರೂಪಾಯಿ 1 ಕಿಲೋ ಹಣ್ಣು ಅಂತ ಅಂದ್ರಲ್ಲ ಸರ್. ಆ ಗಿಡ ಸರ್ ಒಂದು 15 ಕಾಯಿ ಬಿಟ್ಟಿತ್ತು ಸರ್. ಅದು 15 ಕಾಯಿ ಒಳಗೆ ಏನ್ ಮಾಡ್ತಾರ, ಹಕ್ಕಿ ಹಿಂಗೆಲ್ಲ ಕಡದು ತಿನ್ನಾತ ಸರ್. ಈಗ ಹಿಂಗೆ ಆಗ್ಯಾವ ನೋಡಿ ಸರ್. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡಬೋಳು. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನಲ್ಲಿದ್ದೀವಿ. ಗುಳೇದಗುಡ್ಡ ತಾಲೂಕಿನಲ್ಲಿ ಒಬ್ಬ ವಿಶೇಷವಾದಂಥ ಸಾವಯವ ಕೃಷಿಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ಸಾವಯವ ಕೃಷಿಯಲ್ಲಿ ವಿಶೇಷವಾದಂತಹ ಬೆಳೆಗಳನ್ನು ಬೆಳ್ಕೊಂಡಿದ್ದಾರೆ. ಅರಣ್ಯ ಕೃಷಿ, ಹಣ್ಣಿನ ಗಿಡಗಳು, ಹೂವಿನ ಕೃಷಿ, ಈ ರೀತಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡಿದ್ದಾರೆ, ಏನೇನಿದಾವೆ, ಏನೇನು ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನಮ್ಮ ಚಂದ್ರಶೇಖರ ದೊಡ್ಡಮನಿ ಅಂತ ಹೇಳ್ರಿ, ನಾವು ಗುಳೇದಗುಡ್ದವ್ರಿ, ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು, ಗುಳೇದಗುಡ್ಡ ತಾಲೂಕು ರೀ ಸರ್. ಎಷ್ಟು ಎಕರೆ ಹೊಲ ಅದ್ರಿ ನಿಮ್ದು? ನಮ್ದು 3 ಎಕರೆ 5 ಗುಂಟೆ ಹೊಲ ಐತ್ರಿ. 3 ಎಕರೆ 5 ಗುಂಟೆ ರೀ? 3 ಎಕರೆ 5 ಗುಂಟೆದಾಗ ಯಾವ ತರ ವಿಂಗಡಣೆ ಮಾಡ್ಕೊಂಡ್ರಿ ಸರ್ ನೀವು? 3 ಎಕರೆದಾಗ 1 ಎಕರೆ 20 ಗುಂಟೆದೊಳಗ್ರಿ ಪೇರು ಹಾಕಿನ್ರಿ, ಆಮೇಲೆ ಶ್ರೀಗಂಧ, ನಿಂಬಿ ಗಿಡ ರೀ, ಆಮೇಲೆ ಡ್ರ್ಯಾಗನ್ ಫ್ರೂಟ್, ಆಮೇಲೆ ಮಹಾಗನಿ, ಆಮೇಲೆ ದುಂಡು ಮಲ್ಲಿಗೆ, ಆಮೇಲೆ ಕರಿಬೇವು ರೀ, ತೆಂಗಿನ ಗಿಡ, ಆಮೇಲೆ ತೈವಾನ್ ಪಿಂಕ್ ಪೇರು, ಆಮೇಲೆ ರಾಮಫಲ ಎಷ್ಟು ಹಾಕಿನ್ರಿ. ಮಿಯಾಜಾಕಿ ಮಾವು ಹಾಕಿರೋ? ಮಿಯಾಜಾಕಿ ಮಾವು ಹಾಕಿನ್ರಿ ಒಂದು. ಇವ್ರ ಹತ್ರ ಮಿಯಾಜಾಕಿ ಮಾವು ಹಾಕಿದ್ದಾರೆ. ಒಂದು ಗಿಡದಲ್ಲಿ ಹಣ್ಣು ಕೂಡ ಆಗಿದೆ, ಅದರ ರುಚಿ ಕೂಡ ನೋಡಿದೀವಿ, ತುಂಬಾ ಚೆನ್ನಾಗಿತ್ತು. ಸರ್, ಈ ಪ್ಲಾಟ್ ಅಲ್ಲಿ ಏನೇನಿದೆ, ಏನೇನು ಸೈಜ್ಗೆ ಹಾಕೊಂಡ್ರಿ, ಸ್ವಲ್ಪ ಮಾಹಿತಿ ಹೇಳಿ. ಈ ಸೈಜ್ನೊಳಗೆ ಪೇರು ರೀ, ಅರಣ್ಯ ಇಲಾಖೆಯಿಂದ ಪೇರು ತಂದಿದ್ದೀನಿ. ಎಷ್ಟು ಗಿಡ ಅವ್ರಿ ಪೇರು? ಪೇರು ಒಂದು 50 ಗಿಡ ಹಾಕವ್ರಿ. ಯಾವ ವೆರೈಟಿ ಹಾಕಿರಿ? ಇವು ಇದು ರೀ, ಕೊಣ್ಣೂರು ಒಳಗೆ ಅದಾವಲ್ರಿ ಪೇರು, ಕೊಣ್ಣೂರು ನರ್ಗುಂದ್ ಕಡೆ ಕೊಣ್ಣೂರು, ಅಲ್ಲಿ ಪೇರು ತಂದು ಹಾಕಿನ್ರಿ. ಐತ್ರಿ, ಪಿಂಕ್ ಐತ್ರಿ, ತೈವಾನ್ ಪಿಂಕ್ ಪಿಂಕ್ ರೀ. ಇದು ಏನ್ ಅಂತರದಾಗ ನಾಟಿ ಮಾಡಿರಿ? ಅದು 6 ಮಾಡೇನ್ರಿ ನಾ. 6x6? ಹ್ಞೂ ರೀ. ಸಾಲು 10 ರೀ, ಸೈಜ್ ಗಿಡದಿಂದ ಗಿಡಕ್ಕೆ 6 ರೀ. ಇದ್ರದ್ದು ಇಳುವರಿ ಪಡೆಯಕ್ಕೆ ಎಷ್ಟು ವರ್ಷ ಆಯ್ತು ಸರ್? ಈಗ ಅದು ಇದ್ರದಲ್ರಿ, ಬೀಜದಲ್ರಿ 3 ವರ್ಷ ಆತ್ರಿ. 3 ವರ್ಷ ಆದ ನಂತರ ಚಲೋ ಆಗಿತ್ತು. ಈಗ ಎಷ್ಟನೇ ವರ್ಷದ ಗಿಡ ಅದ್ರಿ ಇದು? ಈಗ 4ನೇ ವರ್ಷದ. 4ನೇ ವರ್ಷದ ಗಿಡ. ಇದನ್ನ ಎಲ್ಲ ಯಾವ ತರ ಮಾರಾಟ ಮಾಡ್ತೀರ? ಹಣ್ಣನ್ನೆಲ್ಲ ಮಾರಾಟ ಮಾರ್ಕೆಟ್ನಾಗ ನಾನ ಮಾಡ್ತೀನಿ. ಲೋಕಲ್ ಸ್ವಲ್ಪ ಗಿಡ ಇರೋದ್ರಿಂದ ಏನ್ ತೊಂದ್ರೆ? ನಾನ ಮಾಡ್ತೀನಿ. ಈಗ ಮತ್ತೆ ಕಟಿಂಗ್ ಮಾಡ್ಬೇಕ್ರಿ ಗಿಡಗಳನ್ನ? ಮಾಡ್ಬೇಕ್ರಿ. ಈಗ ವಿಶೇಷವಾಗಿ ಇದಕ್ಕೆ ಏನೇನು ಗೊಬ್ಬರ ಕೊಟ್ಟಿರಿ? ಗೊಬ್ಬರ ನೋಡ್ರಿ, ಸಗಣಿ ಗೊಬ್ಬರ ಅಷ್ಟು ಬಿಟ್ಟು ಮತ್ತೆ ಏನೂ ಹಾಕಿಲ್ರಿ ನಾವು. ಯಾವ್ದು ಕ್ರಿಮಿನಾಶಕ ಯಾವ್ದು ಇಲ್ರಿ, ಸಗಣಿ ಗೊಬ್ಬರ ಅಷ್ಟೇ ಕೊಡ್ತೀರಿ. ಈ ಕೀಟ ರೋಗಕ್ಕೆ ರೀ? ಅದು ಏನೇ ಇಲ್ರಿ, ಅದು ನ್ಯಾಚುರಲ್ ಆಗಿ ತಾನ ಹೋಗ್ತೈತಿ. ಆಮೇಲೆ ಹಣ್ಣು ಇರ್ತಾವಲ್ರಿ, ಅವು ನಾವು ಹರಿಯಂಗಿಲ್ಲ, ಅವು ಹಾಕಿ ಅವು ತಿಂತಾವು, ತಿಲ್ಲ ಅಂತ ಬಿಡ್ತೀವಿ. ಎಷ್ಟು ಬರ್ತಾವ ಅಷ್ಟ ಹರ್ಕೊಂಡು ಅಷ್ಟ ಮಾಡ್ತೀವಿ. ಅಂದ್ರೆ ಕಮರ್ಷಿಯಲ್ ಆಗಲ್ದೆ ಮನೆ ಪೂರ್ತಿ ಹಾಕ ಒಂದಿಷ್ಟು ಜಾಸ್ತಿ ಅದು ಮಾರಬೇಕಂತ ಇದು ಮಾಡ್ತೀವಿ. ನೀರಿನ ನಿರ್ವಹಣೆ ಯಾವ ತರ ಮಾಡ್ತೀರಿ? ನೀರು ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಿ. ಸರ್, ಇಲ್ಲಿ ಈ ಪ್ಲಾಟ್ ಎಷ್ಟು ಏರಿಯಾ ಆದ್ರಿ? ಇದು ಒಂದು 15 ಗುಂಟೆ ಹಾಕಿ ಸರ್. ಇದು ಇದ್ರೊಳಗೆ ಏನೇನು ಮಾಡಿರಿ? ಇದ್ರೊಳಗ ನಿಂಬೆ ಗಿಡ ಮಾಡೀನಿ ಸರ್. ಆಮೇಲೆ ಶ್ರೀಗಂಧ ಮಾಡೀನಿ ಸರ್. ಶ್ರೀಗಂಧ ಎಷ್ಟು ಗಿಡ ಅವ್ರಿ? ಶ್ರೀಗಂಧ ಒಂದು 50 ಗಿಡ ಅದಾವ ಸರ್. ಎಷ್ಟು ವರ್ಷದ ಗಿಡಗಳ್ರಿ ಇವು? ಇವು 3 ವರ್ಷ ಮುಗಿದು 4ನೇ ವರ್ಷ ಅಂತೀವಿ ಸರ್. 4ನೇ ವರ್ಷ ಬಾಜು ಐತಿ ನೋಡಿ ಸರ್, ದೊಡ್ಡ. ಇದಕ್ಕೆ ಓಸ್ಟ್ ಆಗಿ ನಿಂಬೆ ಕೊಟ್ಟಿರೇನು ಸರ್? ಈ ನಿಂಬೆ ಗಿಡ ಕಾಯಿನೂ ಐತಿ ಸರ್. ರೀ, ನಿಂಬೆ ಕಾಯಿನೂ ಬಿಡ್ತಾ ಇದೆ. ಅಂದ್ರೆ ಈಗ ಶ್ರೀಗಂಧದಲ್ಲಿ ನಿಂಬೆ ಮಾಡಿದ್ರೆ ನಿಂಬೆ ಗಿಡಗಳು ಹೋಗ್ತಾವಂತ ಹೇಳ್ತಾರಲ್ರಿ? ಏನ್ ನಮ್ಗೇನು ಹೋಗಿಲ್ಲ ಸರ್, ಭಾಳ ಏನು ಹೋಗಿಲ್ರಿ. ನೋಡಿ ಐತ್ರಿ, ಅದ್ರ ನೀರು ನಾವು ಈಗ ನಮ್ದು ನಿಂಬೆ ಗಿಡದಿಂದ ನೀರು ಅದು ಶ್ರೀಗಂಧ ಹೋಗ್ತಿತ್ತಲ್ಲ ಸರ್. ನಿಂಬೆ ಗಿಡಕ್ಕನ ನಾವು ಹೆಚ್ಚಿಗೆ ನೀರು ಕೊಟ್ಬಿಟ್ಟು ಅಂದ್ರೆ ಆ ನೀರು ಶ್ರೀಗಂಧ ಅಂತಂದ್ರೆ ನಿಂಬೆ ಗಿಡನು ಬದುಕ್ತಾವು, ಶ್ರೀಗಂಧನು ಬದುಕ್ತಾವ್ರಿ. ಏನ್ ತೊಂದ್ರೆ ಆಗಿಲ್ರಿ? ತೊಂದ್ರೆ ಏನ್ ಅನ್ಸಿಲ್ರಿ. ಇದರಲ್ಲಿ ಕಳೆ ನಿರ್ವಹಣೆ ಯಾವ ತರ ಮಾಡ್ತೀರಿ? ಕಳೆ ನಿರ್ವಹಣೆ ಸರ ಬ್ರಷ್ ಕಟ್ರಲ್ಲೇ ಹೊಡಿತೀನಿ ಸರ್, ಗ್ಲಾಸ್ ಕಟ್ರ್ ಸರ್, ಅದನ್ನ ಮಾಡ್ತೀನಿ ಸರ್. ಬ್ರಷ್ ಕಟ್ರ್ ಹೊಡೆದ್ ಬಿಡ್ತೀರಿ ಅಷ್ಟೇ?
ಈಗ ಇದಕ್ಕೆ ಅಂತ ಮತ್ತೆ ಏನಾದ್ರು ಗೊಬ್ಬರ ಕೊಡ್ತೀರೇನು ಸರ್? ಗೊಬ್ಬರ ಏನಿಲ್ಲ ಸರ್, ಸಗಣಿ ಗೊಬ್ಬರ ಸರ್ ಅಷ್ಟಾಗಿ. ಸಗಣಿ ಗೊಬ್ಬರ ಬಿಟ್ರೆ ಮತ್ತೇನು ಕೊಡಲ್ರಿ? ಈಗ 3 ವರ್ಷದ ಮೇಲಾಗ್ಯಾವ್ರಿ, 4 ವರ್ಷ ಆಗ್ಯಾವ್ರಿ ಗಿಡಗಳು? ಹ್ಞೂ 3 ವರ್ಷ ಚಲೋ ಮುಗಿದ್ 4ನೇ ವರ್ಷ ಚಾಲ್ತಿತ್ತು. ಚಲೋ ಬಂದಾವ್ರಿ ಗಿಡಗಳೆಲ್ಲ? ಚಲೋ ಬಂದ ಸರ್, ಬಡ್ಡಿ ಎಲ್ಲ ಚಲೋ ಅದ ಸರ್. ಶ್ರೀಗಂಧ ನೋಡಿ ಸರ್, ಬಡ್ಡಿ ಎಷ್ಟು ಬಡ್ಡಿ ಚಲೋ ಸೈಜ್ ಬಂದಾವ್ರಿ. ಈ ಪ್ಲಾಟ್ ಎಷ್ಟಾದ್ರಿ ಸರ್? ಈ ಪ್ಲಾಟ್ 20 ಗುಂಟೆ ಐತ್ರಿ. ಫಸ್ಟ್ ಮಹಾಗನಿ ಹಚ್ಚಿತ್ತು ಸರ್. ಎಷ್ಟು ಗಿಡಗಳು ಕುಂತಾವ ಸರ್ ಮಾಗನಿ? 500 ಗಿಡ ಕುಂತಾವ ಸರ್. ಏನ್ ಅಂತರದಾಗ ಹಚ್ಚಿರಿ ಸರ್? ಅದು 6 ಫೂಟ್ 6 ಫೂಟ್ ಹಚ್ಚಿನಿ ಸರ್. 6 by 6 ಹಚ್ಚಿರಿ? ಈಗ ಅದು ಮಹಾಗನಿ ಹಚ್ಚಿದ್ನಲ್ಲ ಸರ್, 15 ವರ್ಷ ಗಂಟ್ಲೆ ಖಾಲಿ ಕುಂತು ವೇಸ್ಟ್ ಏನಂತೇಳಿ ಡ್ರ್ಯಾಗನ್ ಮಾಡ್ಕೊಂಡಿನಿ ಸರ್. ಮಾಗನಿಗೆ ಡ್ರ್ಯಾಗನ್ ಮಾಡಿರಿ? ಇದೇನ್ ಅಂತರ ಮಾಡಿರಿ ಸರ್? ಇದು ಡ್ರ್ಯಾಗನ್ ಫ್ರೂಟ್ 10 ಫೂಟ್ ಗಿಡದಿಂದ ಗಿಡಕ್ರಿ, ಸಾಲ 6 ಫೂಟ್ ರೀ. 6 ಫೂಟ್ ಸಾಲ್ಗ 10 ಫೂಟ್ ಗಿಡದ ಗಿಡಕ್ಕ ಮಾಡಿದ್ನಿ ಸರ್. ಮಾಡಿದ್ಮ್ಯಾಗ ಅದು ಏನಾಯ್ತು, ಡ್ರ್ಯಾಗನ್ ಎಲ್ಲಾರು ಹಚ್ಚಿದ್ರು ಸರ್. ಎಲ್ಲಾರು ಹಚ್ಚಿ ಅದೊಂದು ಸೀಸನ್ ಬಂತ್ರಿ. ಹೌದ್ರಿ. ಎಲ್ಲಾರು ಹಚ್ಚಿದ್ಮ್ಯಾಗ ಅದು ರೇಟ್ ಡೌನ್ ಆತ್ ಸರ್. ಡೌನ್ ಆಗಿದ್ದಕ್ಕೆ ಏನ್ ಮಾಡಿದ್ನಿ ಸರ್, ಈಗ ಮಹಾಗನಿ ಹೆಂಗಾದ್ರೂ ಬೆಳಿತಾವು, ಡ್ರ್ಯಾಗನ್ ಅಕಸ್ಮಾತ್ ತೆಗೆದ್ರು ಮಹಾಗನಿ ಉಳಿತೈತಿ. ಮತ್ತ ಆಮೇಲೆ ಅದ್ರಾಗ ದುಂಡು ಮಲ್ಲಿಗೆ ಹಚ್ಕೊಂಡಿನಿ ಸರ್. ದುಂಡು ಮಲ್ಲಿಗೆನೂ ಮಾಡಿರಿ? ಒಂದ್ ಬಿಟ್ಟು ಒಂದ್ ಇರ್ಲಿ ಅಂತೇಳಿ ಮಾಡೀನಿ ಸರ್. ಎಷ್ಟಾವ್ರಿ ಗಿಡಗಳು ದುಂಡು ಮಲ್ಲಿಗೆ? ದುಂಡು ಮಲ್ಲಿಗೆ ಒಂದ್ 50 ಗಿಡ ಅದ ಸರ್. ಓಹೋ ಹೂ ಬರ್ತಾ ಇದಾವ ಸರ್? ಬರತ್ತ ಸರ್. ಅದನ್ನ ಹಚ್ಚಿದ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ಹೂವು? ಹೂ ಆಗ ಚಾಲು ಸರ್, ಒಂದು 6 ತಿಂಗಳಿಂದ 1 ವರ್ಷ ಚಾಲು ಸರ್. ಎಷ್ಟು ವರ್ಷ ಲೈಫ್ ಆ ಸರ್ ಈ ಗಿಡದ್ದು? ಯಾವ ಗಿಡ? ದುಂಡು ಮಲ್ಲಿಗೆ ರೀ. ದುಂಡು ಮಲ್ಲಿಗೆ ಲೈಫ್ ಅಂತ ಅನ್ಸದ ಅದಕ್ಕೆ. ಮೇಂಟೆನೆನ್ಸ್ ಮಾಡ್ಕೊಂತ ಹೋದ್ರೆ ಯಾವಾಗಾದ್ರೂ ಚಲೋ ಬರ್ತಾನೆ ಇರ್ತದ್ರಿ. ಇವೇನ್ ಅಂತರದಾಗ ಹಚ್ಚಿರಿ ಸರ್ ಇವು? ದುಂಡು ಮಲ್ಲಿಗೆ ಸರ್ ರೀ, ಅವು 8 ಫೂಟ್ ಅಕ್ಕ ಸರ್. 8 ಫೂಟ್ ಗಿಡದಿಂದ ಗಿಡಕ್ಕೆ 8 ಫೂಟ್ ರೀ? ಸಾಲಿನ ಸಾಲಿಗೆ 6 ಫೂಟ್ ರೀ? ಈ ಕಡೆ ಅದಾವ ಸರ್ ಮಗ್ಗಿ ಹೂವು, ಈ ಕಡೆ ಅದಾವ. ಇದರಿಂದ ಇನ್ಕಮ್ ಚಾಲು ಆದ್ರಿ? ಆಯ್ತು ಸರ್. ಒಂದ್ ದಿನಕ್ಕೆ ಎಷ್ಟು ಕಟ್ ಮಾಡ್ತೀರಿ ಸರ್? ಎಷ್ಟು ಹಾರ್ವೆಸ್ಟಿಂಗ್ ಮಾಡ್ತೀರಿ? ಒಂದು 3 4 ಕಿಲೋ ಮಾಡ್ತೀನಿ ಸರ್. ಇದ್ರದ್ದು ಯಾವ ತರ ಸರ್? ಇದಕ್ಕೆ ಸೀಸನ್ ಆಯ್ತಾ ಏನು ಕಂಟಿನ್ಯೂ ಇರ್ತದ್ರಿ ಹೂವು? ಸೀಸನ್ ಸರ್. ಇದು ದುಂಡು ಮಲ್ಲಿಗೆ ಅಂದ್ರೆ ಬೇಸಿಗೆ ಮಲ್ಲಿಗೆ ಸರ್. ಬೇಸಿಗೆ ಟೈಮಲ್ಲಿ ಇರ್ತದೇನ್ರಿ? ಸೂಪರ್ ಸರ್. ತುಂಬಾ ಹೂ ಮಗ್ಗಿ ಎಲ್ಲ ಇದಾವ್ರಿ? ಸರ್ ಹದ್ದಿಲ್ಲ ಸರ್, ಊರಾಗಿದ್ದಿಲ್ಲ. ಆಮೇಲೆ ಕ್ಯಾಮ್ರಾನ ಹಾಕಿನಿ ಸರ್, CC ಕ್ಯಾಮ್ರಾ ಇಟ್ಟಿರಿ? ಅಂದ್ರೆ ಯಾರು ಕಾಯೋದ ಅವಸರ ಇಲ್ಲ? ಇದಲ್ಲ ಸರ್, ಯಾರು ಇರಂಗಿಲ್ಲ. ನಾವು ಒಬ್ಬನ ಮೇಂಟೆನ್ಸ್ ಮಾಡ್ಬೇಕಲ್ಲ ಸರ್. ಯಾರು ಬಂದ್ರು ನಂಗೆ ಫೋನಿಗೆ ಮೆಸೇಜ್ ಬರ್ತೀರಿ, ನಾನು ಅವ್ರು ಕಾಲ್ ಮಾಡ್ಕೊಂಡು ನಾನು ಅಲ್ಲಿಂದನೂ ಮಾತಾಡ್ಬೋದು ಸರ್. ಈ ಕ್ಯಾಮ್ರಾದಲ್ಲಿ ಅವ್ರಿಗೆ ಯಾಕೆ ಬಂದಿರ ಅಂತ ಕೇಳ್ಬೋದು ಸರ್. ಸೂಪರ್ ಸರ್. ಸರ್ ಮಾಗನಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಬೆಳೆದಿದ್ರ ಏನೋ ನೀವೇ ಸ್ವಂತ ಮಾಡೀನಿ ಸರ್? ಸ್ವಂತ. ಈಗ ಅದ ಅರಣ್ಯ ಇಲಾಖೆ ಒಳಗೆ ಹೋದಿನಿ ಸರ್. 6 ರೂಪಾಯಿ ಗಿಡ ಅಂದ್ರು ಅವರು ಗಿಡ ಇಲ್ಲ ಅಂದ್ರಿ ಸರ್. ಆಮೇಲೆ ಕಾಂಟ್ರಾಕ್ಟ್ ಹೋದ್ರಂತ ಸರ್, ಅವ್ರಿಗೆ ಯಾಕೆ 15% ಕೊಡ್ಬೇಕು, ಮತ್ ಮುಂದ ಆಮೇಲೆ 50,000 ರೂಪಾಯಿನ ಕೊಡ್ತೀನಿ ಅಂದ್ರ ಅವರು. ಒಂದ್ ಗಿಡಕ್ಕೆ 1 ಎಕರೆಕ್ಕೆ 500 ಗಿಡ ಕೊಡ್ತಾರ ಸರ್. 50,000 ರೂಪಾಯಿ ತಗೋತಾರ ಸರ್. 100 ರೂಪಾಯಿ ಒಂದ್ ಗಿಡ ಬೇಕ್ರಿ. ನಾನು 20 ರೂಪಾಯಿ ಒಂದ್ ಗಿಡ ತಂದಿನಿ ಸರ್, ಲೋಕಲ್ ನರ್ಸರಿ ಒಳಗ. 20 ರೂಪಾಯಿ ಒಂದ್ ಗಿಡ ತಂದು ನಾ ಹಚ್ಚಿನಿ ಸರ್. ಮುಂದೆ ನಾವು ಮನ್ಸಿದ್ದಲ್ಲಿ ಮಾರ್ಬೋದು, ನಾ ಎಲ್ಲಿ ಬೇಕಾದಲ್ಲಿ ಮಾರ್ಕೋಬಹುದು. ಈಗ ಅವ್ರಿಗೆ 100 ರೂಪಾಯಿ ಒಂದ್ ಗಿಡ ಕೊಟ್ಟು ಆಮೇಲೆ ಅವ್ರು ಮುಂದೆ ತಗೋತಾರ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಸರ್. ಹೌದ್ರಿ. ನಾನು ಸ್ವಂತ ಮಾಡ್ಕೊಂತೀನಿ. ಇದ್ರ ಕೆಳಗೆ ಎಲ್ಲಾ ತರದ ಬೆಳೆಗಳನ್ನ ಬೆಳ್ಕೊಳಕತ್ತೀರಿ? ಡ್ರ್ಯಾಗನ್ ಮಾಡ್ಕೊಂಡಿನಿ ಸರ್, ದುಂಡು ಮಲ್ಲಿಗೆ ಮಾಡ್ಕೊಂಡಿನಿ. ಈಗ ಡ್ರ್ಯಾಗನ್ ಫಲ ಕೊಡ್ಲಕ್ ಎಷ್ಟು ತಿಂಗಳಾಯ್ತು ಸರ್? ಎಷ್ಟು ವರ್ಷ ಆಯ್ತ್ರಿ? ಈಗ ಹಚ್ಚಿದ 1ನೇ ವರ್ಷಕ್ಕೆ ಚಲೋ ಆಗಿತ್ತು ಸರ್. 1ನೇ ವರ್ಷಕ್ಕೆ ನಾನು ರೊಕ್ಕ ಕಡೆಕ್ ಆತ್ ಸರ್. ಈಗ ಎಷ್ಟು ವರ್ಷದ ಗಿಡ ಅದ್ರಿ ಇದು? 4 ವರ್ಷ ಸರ್. 4 ವರ್ಷ. ಯಾವ ತರ ಲಾಭ ಕಂಡ್ರಿ ಸರ್ ಇದ್ರಾಗ? ಲಾಭ ಕಂಡಿನಿ ಸರ್. ನಾ ಫಸ್ಟ್ ಏನ್ ಮಾಡಿನಿ ಸರ್, ಸ್ವಂತ ನಾನು ಮಾರ್ಕೆಟ್ ನಾನ ಮಾಡೀನಿ ಸರ್. ಗುಳದಾಗೆಲ್ಲ ನಾನ ಕುಂತ ನಾನ ಮಾರೀನಿ ಸರ್. ಅವಾಗ ಫಸ್ಟ್ ಟೈಮ್ ಏನ್ ಸರ್, ಯಾರು ಹಚ್ಚಿದಿಲ್ಲಲ್ರಿ. ಅವಾಗ 100-200 ರೂಪಾಯಿ ಒಂದ್ ಕಿಲೋ ಹೋಗಿತ್ತು ಸರ್. ಈಗ ಮತ್ 100 ರೂಪಾಯಿ ಕಿಲೋ ಬಂದಿತ್ತು ಸರ್. ಈಗ ಕಡಿಮೆ ಆಗಿತ್ತು ಸರ್. ಎಲ್ಲಾರು ಬಾಳ ಮಂದಿ ಹಚ್ಚಿದ್ರು ಆಗಿತ್ತು ಸರ್. ಅದಕ್ಕೆ ಇದು ಡ್ರ್ಯಾಗನ್ ತೆಗೆದ್ರು ನನ್ಗೆ ಮಹಾಗನಿ ಐತಿ, ಮಲ್ಲಿಗೆ ಐತಿ ಅನ್ನೋ ಧೈರ್ಯ ಐತಿ. ಹೌದು ಹೌದ್ರಿ. ಈಗ ಬರೇ ಇದನ್ನ ಮಹಾಗನಿ ಎಷ್ಟ ತಗೊಂಡಿದ್ದೇನೆ ಸರ್, ಇವ ನನ್ಗೇನೋ ಇನ್ಕಮ್ ಹಾಕಿದಿಲ್ರಿ. ಖಾಲಿ ಕೊಡ್ಬೇಕಾಗಿತ್ತು. ಈಗ ದುಂಡು ಮಲ್ಲಿಗೆನೂ ಬರ್ತೀರಿ, ಡ್ರ್ಯಾಗನ್ ಫ್ರೂಟ್ ಬರ್ತೀರಿ. ಒಟ್ಟಿನಲ್ಲಿ ಅನುಕೂಲ ಆಗ್ಯದ್ರಿ ಮಿಶ್ರ ಬೇಸಾಯ ಮಾಡೋದ್ರಿಂದ. ಮುಂದೆ ದೊಡ್ಡ ಅಮೌಂಟ್ ಮಾಗನಿಂದ ಬರ್ತದ್ರಿ? ಮಾಗ ಬರ್ಬೋದು ಸರ್. ಅದು ಆ ಟೈಮ್ನಾಗ ಏನಾಕೈತಿ ಗೊತ್ತಾಗ. ಇದು ಬಿಟ್ಟ ನೋಡಿ ಸರ್, ಮಗ್ಗಿ ಸರ್. ಮಗ್ಗಿ ಬಂದವ್ರಿ. ಸೂಪರ್. ಈಗ ಮತ್ತೆ ಇದು ಫುಲ್ ಫ್ರೂಟಿಂಗ್ ಬರ್ಬೇಕಂದ್ರೆ ಯಾವ ತಿಂಗಳಲ್ಲಿ ಬರ್ತಾರೆ?
ಈಗ ಒಂದ್ ಮಳೆ ಆಗ್ಬೇಕು ಸರ್, ಇಲ್ಲಿಕಂದ್ರ ಮೇ ಅಥವಾ ಜೂನ್ದಾಗಿನ ಸ್ಪ್ರಿಂಕ್ಲರ್ ಹಚ್ತೀನಿ ಸರ್. ಈ ವಾರದಾಗ ಸರ್ ಕೃತಕ ಮಳೆ ಅಂತೇಳಿ ಸ್ಪ್ರಿಂಕ್ಲರ್ ಮಾಡ್ತೀನಿ ಸರ್. ಮಾಡಿದ್ರೆ ಮಗ್ಗಿ ಚಲೋ ಆಕೈತಿ ಸರ್. 20 ಗುಂಟೆ ಜಾಗದಾಗ್ರಿ ಮಹಾಗಣಿ ಸರ್, ಆಮೇಲೆ ಡ್ರ್ಯಾಗನ್ ಫ್ರೂಟ್, ಮಲ್ಲಿಗೆ ಹೂವ ಸರ್, ದುಂಡು ಮಲ್ಲಿಗೆ ಹೂವ, ಆಮೇಲೆ ನಿಂಬಿ ಸರ್, ಗಜನಿಂಬೆ ಅಂತೇಳಿ ನಿಂಬಿ ಮಾಡೀನಿ ಸರ್. ಗಜನಿಂಬಿ ರೀ? ಗಜನಿಂಬೆ ಸರ್. ಎಷ್ಟು ಗಿಡ ಅವ್ರಿ ಇವು? ಇದು ಒಂದೇ ಗಿಡ ಸರ್. ಇವು ವಿಶೇಷ ಯಾವ್ರಿ ಕಾಯಿ? ಇವು ಇದು ವಿಶೇಷ ಅಂದ್ರೆ ಉದ್ದಕ್ಕೆ ಸರ್. ಇದು ಪೂಜಾಕ ಅದಕ್ಕೆ ಇದಕ್ಕೆ ಹೋಯ್ತಾರ ಸರ್ ಗಜನಿಂಬೆ. ಇದನ್ನ ಏನ್ ಮಾಡ್ತೀನಿ ಸರ್, ಆಗಿ ಡೆವಲಪ್ ಮಾಡ್ಕೋತೀನಿ ಸರ್. ನಿಂಬಲ್ಲೇ ಆಗಿ ಮಾಡ್ಕೊಂತಾರೆ. ಇಲ್ಲಿ ಮುಂದೆ ಐತೆ ಸರ್, ಇಲ್ಲಿ ಮುಂದೆ ಒಂದು ಅಡಿಕೆ ಹಚ್ಚಿರಿ ಸರ್, ಟೆಸ್ಟ್ ಮಾಡಕ್ ನಮ್ ಕಡೆ ಆಗತ್ತ ಇಲ್ಲ ಅಂತ ಹೇಳಿ. ಅಡಿಕೆನ ಹಚ್ಚಿರಿ? ಹ್ಞೂ ಸರ್, ಅಡಿಕೆ ಹಚ್ಚಿರಿ ಸರ್. ಅಡಿಕೆ ಹಚ್ಚಿರಿ ಸರ್, ನಮ್ ಕಡೆ ಆಗತ್ತ ಇಲ್ಲ ಅಂತ ಹೇಳಿ. ಗಿಡ ಚಲೋ ಬಂದದ್ರಿ? ಆಗಿತ್ತು ಸರ್, ಅಡಿಕೆ ಆಗಿತ್ತು. ಇದು ಸಂಪಿಗೆ ಸರ್. ಸಂಪಿಗೆ ರೀ? ಸಂಪಿಗೆ ಹೂವ ಸರ್. ಓಹೋ, ಮಲೆನಾಡ ಬೆಳಿತಿದ್ದಲ್ಲ ಸರ್ ಇದು. ನೀವು ನಿಂಬಲ್ಲಿ ಬೆಳೆದ್ರಿ? ಟೆಸ್ಟ್ ಮಾಡಕ್ ಹಚ್ತೀನಿ ಸರ್. ಒಳ್ಳೆ ಸುಗಂಧ ರೀ. ಹ್ಞೂ ಸರ್. ಆಮೇಲೆ ಇಲ್ಲಿ ಕರಿಬೇವು ಅದ ಸರ್, ಒಂದು 50 ಗಿಡ ಕರಿಬೇವು ಅದ ಸರ್. ಕರಿಬೇವನ ಹಾಕೊಂಡ್ರಿ? ಕರಿಬೇವು ಸರ್. ದಾಲ್ಚಿನ್ನಿ ಇದೆ ಒಂದು 20 ದಾಲ್ಚಿನ್ನಿ ಹಚ್ತೀನಿ ಸರ್. ಈ ಕರಿಬೇವು ಕಟಿಂಗ್ ನಡೆದದ್ರಿ, ಮಾರಾಟ ಮಾಡ್ತಿದ್ರಿ? ಕೇಳ್ಯಾರ ಸರ್, ಕೊಡ್ಬೇಕು ಸರ್. ಈಗ ಕರಿಬೇವು ಕೊಡ್ಬೇಕು ಸರ್. ಆಮೇಲೆ ನುಗ್ಗಿ, ಆಮೇಲೆ ಇವರು ಪಪ್ಪಾಳಿ ಸರ್, ಮಣಿಪುರ್ತಕ ನುಗ್ಗಿ ಪಪ್ಪಾಳಿ ಮಾಡ್ಕೊಂಡೇನ್ರಿ. ಓಹೋ, ಎಲ್ಲಾನು ಐತ್ ಸರ್ ನಿಮ್ಮ ಹತ್ರ? ಏನಿಲ್ಲ ಅನ್ಲಕ್ಕಿಲ್ಲ? ಮಾಡೀನಿ ಸರ್, ಇನ್ನ ಮಾಡೋದು ಭಾಳ ಐತಿ ಸರ್. ನಮ್ ತಿಪ್ಪಣ್ಣವ್ರ ಮಾರ್ಗದರ್ಶನದಿಂದ ಮಾಡತ್ತೀನಿ. ಇನ್ನ ಸ್ವಲ್ಪ ಹೇಳ್ಬೇಕಾಗಿತ್ತು, ಇನ್ನ ಹೇಳವಲ್ರಿ ಅವ್ರು ಪೂರ್ತಿ. ಬರ್ದು ಹೇಳ್ತಾರ ಅವ್ರು. ಅಲ್ಲಿ ಎಲ್ಲ ಚಲೋನ ಮಾಡಿರೋದು, ಹೇಳುದ್ರೊಳಗೆ ಏನೈತಿ ಇನ್ನ ಮಾಡೋದ್ರಾಗ ಇಲ್ಲಿ ಇದನ್ನ ದಾಲ್ಚಿನ್ನಿ ಗಿಡ ಹಚ್ಚಾರ. ದಾಲ್ಚಿನ್ನಿ ಗಿಡ ಅದಾವು ಇಲ್ಲಿ ದಾಲ್ಚಿನ್ನಿ ಅದಾವ. ಒಟ್ನಲ್ಲಿ ಈ ಬಿಸಿಲು ನಾಡಲ್ಲಿ ಹಸಿರು ಮಾಡಿಬಿಟ್ರಿ. ಇಂಥ ಬೇಸಿಗೆಯಲ್ಲಿ ಕೂಡ ಹಚ್ಚ ಹಸಿರಾಗೈತ್ರಿ ನಿಮ್ ತೋಟ. ಇಲ್ಲಿ ನಿಂತೀವಲ್ಲಿ ಎಷ್ಟು ತಂಪೈತಿ ನೋಡ್ರಿ. ರೀ ಸರ್, ಇದು 1 ಎಕರೆ 5 ಗುಂಟೆ ಮುಗೀತು ಸರ್. ಇದು ರೀ ಟೋಟಲ್ ಡ್ರ್ಯಾಗನ್ ಬಂತು, ಮಹಾಗನಿ ಬಂತು, ದುಂಡುಮಲ್ಲಿಗೆ ಬಂತು, ಶ್ರೀಗಂಧ ಬಂತು, ನಿಂಬಿ ಬಂತು, ಆಮೇಲೆ ಕರಿಬೇವು ಬಂತು, ದಾಲ್ಚಿನ್ನಿ ಬಂತು, ಸಂಪಿಗೆ, ಬಾಳೆ ಎಲ್ಲ ಆತ್ರಿ. ಇದು 1 ಎಕರೆ 20 ಗುಂಟೆ ಸರ್ ಇದು. ಈ ಕಡೆ ಕಾಣೋದು 1 ಎಕರೆ 20 ಗುಂಟೆ ಅದೇನು ಸರ್? ಇದ್ರೊಳಗೆ ಏನು ಮಾಡಿರಿ? ಇದ್ರೊಳಗೆ ಸರ ತೋಟಗಾರಿಕೆ ಇಲಾಖೆಯಿಂದ ತಿಪ್ಪಣ್ಣ ಗೌಡ್ರು ಅಂತೇಳಿ ಅವರು ನಮ್ಗೆ ಇದನ್ನ ಕೊಡ್ಸಿದ್ರು ಸರ್, ಗೋಡಂಬಿ ಗಿಡ. ಗೋಡಂಬಿ ಹಚ್ಚಿರಿ ಸರ್? ಸರ್ ಎಷ್ಟು ದಿನ ಆಗಿದ್ರಿ ಪ್ಲಾಂಟೇಶನ್ ಮಾಡಿ? 1 ತಿಂಗಳ ಸರ್. ಏನ್ ಅಂತರದಾಗ ಮಾಡ್ರಿ ಸರ್? ಅದು 20 ಫುಟ್ ಅಗಲ, 20 ಫುಟ್ ಉದ್ದ ಸರ್. ಗಿಡದಿಂದ ಗಿಡಕ್ಕೆ 20, ಸಾಲಿನ ಸಾಲಿಗೆ 20. ಇದಕ್ಕೆಲ್ಲ ಡ್ರಿಪ್ ಕಲೆಕ್ಷನ್ ಎಲ್ಲ ಮಾಡಿಬಿಟ್ರಿ? ಮಾಡಿರಿ ಸರ್. ಡ್ರಿಪ್ನು ಅವರ ತೋಟಗಾರಿಕೆ ಇಲಾಖೆ ಪಾಟೀಲ್ ಸರ್ ಕೊಟ್ಟಾರೆ ಸರ್. ಡ್ರಿಪ್ ಕೊಟ್ಟಾರ ಸರ್, ಪೀಸು ಪೈಪ್ ಕೊಟ್ಟಾರ ಸರ್, ಅಗಿ ಗಿಡ ಕೊಟ್ಟಾರಿ. ಇದಕ್ಕೆ ಯಾವ ತರ ಮೇಂಟೆನೆನ್ಸ್ ರೀ? ಇದಕ್ಕ ಏನಿಲ್ಲ ಸರ್, ಈಗ ನೀರಷ್ಟು ಕೊಟ್ಟಿನಿ ಸರ್. ಈಗ ಬೇಸಿಗೆ ಕಡಿಮೆ ಆಗಿಂದ ಸರ್, ಇದಕ್ಕೂ ಸಗಣಿ ಗೊಬ್ಬರ ಕೊಡ್ತೀನಿ ಸರ್. ಮತ್ತೆ ಇಲ್ಲಿ ಸೆಂಟರ್ ಏನೈತಿ ಸರ್, ಇದನ್ನ ಹಚ್ಕೋಬೇಕಂತ ಮಾಡೀನಿ ಸರ್. ಹಲಸು ಫ್ಲೋರೋಜಾ ಕಂಪ್ನಿದ ಬಾಯ್ಬ್ಯಾಕ್ ಏನೇ ಹಲಸು ಐತಿ, ಅದನ್ನೊಂದು ಮಾಡ್ಕೋಬೇಕು. ನಿಂಬಿ ಗಿಡ ಮಾಡ್ಕೋಬೇಕು. ಬಾರ್ಡರ್ ಸುತ್ತಾರ್ಲ ಒಂದು 100 ಗಿಡ ತೆಂಗಿನ ಗಿಡ ಮಾಡ್ಕೋತೀನಿ ಸರ್. ಮತ್ತೆ ದಾಲ್ಚಿನ್ನಿ ಒಟ್ಟು ಏನೈತಿ ಸರ್, ಇದ್ರ ಫುಲ್ ತುಂಬಿಸೋದು ಸರ್. ಮಿಶ್ರ ಬೆಳೆನೇ ಮಾಡೋದು ಸರ್ ಇದನ್ನು. ಆಮೇಲೆ ಆರ್ಗ್ಯಾನಿಕ ಸರ್, ಏನೇ ಇದ್ರು ಸಗಣಿ ಗೊಬ್ಬರನ ಸರ್. ಆದ್ರೆ ಕೊಂಡು ತರೋದು ಸರ್. ಅಗ್ರಿಕಲ್ಚರ್ದ ನಾ ಏನು ಮಾಡಿಲ್ಲ ಸರ್, ದನ ಏನು ಕಟ್ಟಿಲ್ಲ, ಕೊಂಡೆ ತರ್ತಾರೆ. ಅದು ಕೊಂಡೆ ತರೋದು ಸರ್. ನಾನೇ ಸ್ವಂತ ಒಬ್ಬನೇ ಮಾಡ್ಕೊಳ್ಳೋದು ಸರ್, ಅದಕ್ಕೆ ಸ್ವಂತ ಮಾಡ್ಕೊಂಡ್ರಿ. ದನ ಅದು ಕಟ್ಟುದು ಮಾಡೋದು ಒಬ್ಬ ನಮ್ ಕೈಲಿ ಆಗಂಗಿಲ್ಲ. ಹೌದ್ರಿ ಸರ್, ಲೇಬರ್ ಬೇಕ್ರಿ. ಹ್ಞೂ ಸರ್. ಸರ್ ಇದು ಮಿಯಾಜಾಕಿ ಅಂತೇಳಿ ಸರ್. ಮಿಯಾಜಾಕಿ ರೀ? ಹ್ಞೂ ಸರ್. 1,50,000 ರೂಪಾಯಿ 1 ಕಿಲೋ ಹಣ್ಣು ಅಂತ ಅಂದ್ರಲ್ಲ ಸರ್. ಆ ಗಿಡ ಸರ್ ಒಂದು 15 ಕಾಯಿ ಬಿಟ್ಟಿತ್ತು ಸರ್. ಅದು 15 ಕಾಯಿ ಒಳಗೆ ಏನ್ ಮಾಡ್ತಾರ, ಹಕ್ಕಿ ಹಿಂಗೆಲ್ಲ ಕಡದು ತಿನ್ನಾತು ಸರ್. ಈಗ ಹಿಂಗೆ ಆಗ್ಯ ನೋಡಿ ಸರ್, ಇಲ್ಲಿ ಹಕ್ಕಿ ಕಡದು ತಿನ್ನಾತು. ಅದಕ್ಕೆ ಏನ್ ಮಾಡೀನಿ ಸರ್, ಒಂದು 10 ಹಣ್ಣು ಮನೆಯೊಳಗೆ ಹೋಗಿ ಇಟ್ಟಿನಿ ಸರ್, ಮಾಡಕ್ ಇಟ್ಟಿನಿ ಸರ್. ಈಗ ಅದನ್ನ ಯಾರಿಗೂ ಕೊಡಂಗಿಲ್ಲ ಸರ್. ನನಗೆ ಮೇನ್ ಬೇಕಾಗಿದ್ದು ಇದ್ರೊಳಗೆ ಬೀಜ. ಹೌದ್ರಿ. ಆ ಬೀಜದಿಂದ ಅಗಿ ಮಾಡ್ಕೊಳ್ಳೋಣ ಸರ್. ಅದಕ್ಕೆ ನಾವು ಮನ್ಯಾಗ ಯೂಸ್ ಮಾಡ್ಕೊಂಡು ಫಸ್ಟ್ ನಾವು ತಿನ್ಬೇಕ್ರಿ. ಹ್ಞೂ ಸರ್. ಈಗ ನಾವು ತಿಪ್ಪಣ್ಣವ್ರಿಗೆ ಫಸ್ಟ್ ತಿನ್ಸಿನ್ ಸರ್. ಇನ್ಮೇಲೆ ನಾವು ತಿಂತೀವಿ ಸರ್, ಮನೆಯೊಳಗೆ ನಾವು ತಿಂತೀವಿ ಸರ್. ಓಕೆ ಸರ್. ಈಗ ಎಷ್ಟು ವರ್ಷದ ಗಿಡ ಆದ್ರಿ ಇದು? 2 ವರ್ಷ ಸರ್. 2 ವರ್ಷಕ್ಕೆ ಹಣ್ಣು ಬಿಟ್ಟದ್ರಿ. ಸೂಪರ್ ಸರ್. ಬೀಜನ ತಗೊಂಡ್ ಸರ್ ನಾನು ಅಗಿ ಮಾಡ್ಕೋತೀನಿ ಸರ್. ಅಗಿ ಮಾಡ್ಕೊಂಡು ಇವನ್ ಕ್ರಾಸಿಂಗ್ ಮಾಡ್ಕೋತೀನಿ. ಒಂದು 15 ಗಿಡ ಮಾಡ್ಕೋಬೇಕಂತ ವಿಚಾರ ಐತಿ ಸರ್. ಒಳ್ಳೇದು. ಆಮೇಲೆ ಇವು ಆಲ್ ಟೈಮ್ ಗಿಡ ಸರ್. ಆಲ್ ಟೈಮ್ ಆಲ್ ಸೀಸನ್ ಮ್ಯಾಂಗೋ ರೀ. ಆಲ್ ಸೀಸನ್ ಸರ್. ಹೂನು ಸ್ಟಾರ್ಟ್ ಐತಿ ಸರ್, ಕಾಯಿನೂ ಐತ್ರಿ.
ಯಾವಾಗ್ಲೂ ಇರ್ತದ್ರಿ. ಹ್ಞೂ ಸರ್. ಈಗ ಅದು ಏನಾಗಿತ್ತು ಸರ, ಈಗ ಉಳ್ಕಿದ ಮಾಯಿನ ಏನಾಗ್ಯಾವ ಸರ್, ಅವು ಕಾಯಿ ಈಗ ಮತ್ತೆ ಹೂ ಇಲ್ರಿ. ಹೌದ್ರಿ. ಆದ್ರೆ ಇವು ಕಾಯಿನೂ ಅದಾವ ಸರ, ಮುಂದೆ ಹೂನ ಅದ್ರಿ ಕಂಟಿನ್ಯೂ ಇರ್ತದ್ರಿ. ಕಂಟಿನ್ಯೂ ಇರುತ್ತೆ ಸರ್. ಅದು ಆಲ್ ಟೈಮ್ ಒಂದು 20 ಗಿಡ ಅದಾವ ಸರ್. ಓಕೆ. ಈ ಕಡೆ ಬಾರ್ಡ್ರಿಗೆಲ್ಲ ತೆಂಗ್ ಹಾಕಿರ ಸರ್? ತೆಂಗಿನ ಗಿಡ ಸರ್. ಎಷ್ಟಾವ್ರಿ ತೆಂಗು? ತೆಂಗು ಒಂದು 50 ಗಿಡ ಹಾಕೋ ಸರ್. ಈ 3 ಎಕರೆ 5 ಗುಂಟೆಯಲ್ಲಿ ಹಲವಾರು ತರದ ಬೆಳೆಗಳನ್ನ ಬೆಳೆದ್ರಿ. ಹ್ಞೂ ಸರ್. ಈಗ ಎಕರೆ 1 ಎಕರೆ ಇದ್ದವ್ರಿಗೆ ಲೇಬರ್ ಬೇಕಾಗ್ತದೆ, ಲೇಬರ್ ಇಲ್ಲದೆ ಕೆಲಸ ಮಾಡಕ್ಕಾಗಲ್ಲ. ನೀವು ಯಾವ ತರ ನಿರ್ವಹಣೆ ಮಾಡ್ಕೊಂಡು ಹೊಂಟ್ರಿ? ನಾನು ಸರ ಏನ್ರ ಹೆವಿ ನಮಗೆ ಒಬ್ಬರಿಗೆ ನೀಗ್ಲಾರ್ದೆ ಅಂತ ಅದೇನ್ರ ಕೆಲಸ ಐತ ಅಂತ ಸರ, ಈಗ ಡ್ರ್ಯಾಗನ್ ಫ್ರೂಟ್ ಮಾಡಿನಲ್ಲ ಸರ, ಅದು ಕಲ್ಲು ತರಾಕ, ಕಲ್ಲು ಹಾಕಾಕ, ಅದಕ್ಕೆ ಅಷ್ಟ ಹಾಳು ಹಚ್ಕೊಂಡು ಸರ, ಈಗಿನ ನಾನು ಹಚ್ಕೊಂಡಿನಿ ಸರ. ಎಲ್ಲ ನಾನೇ ಮೇಂಟೆನೆನ್ಸ್ ಮಾಡ್ಕೋತೀನಿ. ಏನ್ರ ಕಳೆ ಬಂತಂದ್ರೆ ಸರ ಬ್ರಷ್ ಕಟ್ಟರ್ ಐತಿ, ಅದು ಪೆಟ್ರೋಲ್ ಇಂದು, ಅದಲ್ಲೇ ಕ್ಲೀನ್ ಮಾಡ್ಕೋತೀನಿ. ಆಳಂಗ್ರಿ ಒಟ್ಟ ಹಚ್ಚಂಗಿಲ್ಲ ಸರ್, ಯಾವ್ದು ಆಳ ಹಚ್ಚಂಗಿಲ್ರಿ. ನನ್ಗೆ ಎಷ್ಟು ನಿಗ್ತೈತಿ ಅಷ್ಟ ಮಾಡ್ತೀನಿ. ಎಣ್ಣೆ ಪಣ್ಣಿ ಹೊಡೆದಂತ್ರ ಇಲ್ವೇ ಇಲ್ರಿ? ಇಲ್ಲ ಸರ, ಇಲ್ರಿ. ಇಲ್ಲ ಸರ. ಈಗ ನಾನ್ ಏನ್ ಸರ 22 ವರ್ಷ ಒಂದು ಸೊಸೈಟಿ ಒಳಗೆ ನೌಕರಿ ಮಾಡೀನಿ ಸರ್, KPS ನಾಗ. 96ನೇ ಇಸ್ವಿಯಾಗ ನೌಕರಿ ಮಾಡಿ 2020 ಬಿಟ್ಟಿನಿ ಸರ್, ಕರೋನಾ ಟೈಮ್ನಾಗ. ಸ್ವಲ್ಪ ನಾನು ವೈಯಕ್ತಿಕ ಸಮಸ್ಯೆಯಿಂದ ರಾಜೀನಾಮೆ ಕೊಟ್ಟಿತ್ತು ಸರ್. ಕೊಟ್ಟು 2 ವರ್ಷ ಖಾಲಿ ಕುಂತ ಸರ್. ಖಾಲಿ ಕುಂದ್ರ ಬದ್ಲಿ ಏನ್ ಮಾಡುದು, ಜಮೀನ್ ಐತಿ, ಜಮೀನ್ದಾಗ ಅಂತೇಳಿ ಮಹಾಗನಿ ಮಾಡಿರ್ಕೊಂಡಿದ್ ಸರ್. ಫಸ್ಟ್ ಮಹಾಗನಿ ಮಾಡಿದ್ರೆ 15 ವರ್ಷ ಗಂಟ್ಲೆ ಖಾಲಿ ಕುಂಟಿರ್ಬೇಕು, ಬ್ಯಾಡ ಅಂತ ಮತ್ತೆ ಡ್ರ್ಯಾಗನ್ ಮಾಡ್ಕೊಂಡ್ ಸರ್. ಡ್ರ್ಯಾಗನ್ ಮತ್ತೆ ಇಲ್ಲಿ ಜಾಗ ಉಳಿತಂತ್ರ ಮತ್ತೆ ದುಂಡ್ಮಲ್ಲಿಗೆ ಮಾಡ್ಕೊಂಡ್ ಸರ್. ಆಮೇಲೆ ಈ ಕಡೆ ಜಾಗದಾಗ ಏನೈತಿ ಸರ್, ಆಲ್ ಟೈಮ್ ಮಾವಿನ ಗಿಡ, ಆಮೇಲೆ ತೆಂಗಿನ ಗಿಡ ಸರ್, ಮಿಯಾಜಾಕಿ, ರಾಮಫಲ, ಆಮೇಲೆ ಸೀತಾಫಲ, ಇವೆಲ್ಲ ಮಾಡ್ಕೊಂಡಿನಿ ಸರ್. ಇನ್ನು ಉಳ್ಕಿದ್ ಸರ ಈಗ ಒಂದ್ 1.5 ಎಕರೆದೊಳಗ ಇದನ್ನ ಗೋಡಂಬಿ ಹಚ್ಚಿನಿ ಸರ. ಇನ್ನು ಅದನ್ನು ತುಂಬಿಸ್ತೀನಿ ಸರ್. ಅವು ತೆಂಗಿನ ಗಿಡ ಆಯ್ತು, ಯಾವ್ದೋ ಒಂದು ಹಣ್ಣಿನ ಗಿಡ ಏನಾಗ್ಲಿ ಅದನ್ನ ಮಾಡ್ತೀನಿ ಸರ್. ಈಗ ಅಂದ್ರೆ ನೀವು ಒಬ್ಬರೇ ಮೇಂಟೈನ್ ಮಾಡ್ಕೊಂಡು ಹೊಂಟಿರಿ ಸರ್. ಯಾರ್ದು ಸಹಕಾರ ನಾ ತಗೊಂಡಿಲ್ಲ ಸರ್, ಮನ್ಯಾಗಿಂದ ತಗೊಂಡಿಲ್ಲ, ಹೊರಗಿಂದ ತಗೊಂಡಿಲ್ಲ. ನಮ್ಮ ತಿಪ್ಪಣ್ಣ ಗೌಡ್ರು ಅದಾರಲ್ಲ, ಅವ್ರು ನಮ್ಗೆ ಯಾವಾರ ಫೋನ್ ಮಾಡಿದಾಗ ಮಾಹಿತಿ ಹೇಳ್ತಾರೆ ಸರ್. ಅದೇ ಪ್ರಕಾರ ಮಾಡ್ಕೊಂಡು ಅದ ಮಾಡ್ಕೊಂಡು ಹೊಂಟೀನಿ ಸರ್. ಆಮೇಲೆ ನಿಮ್ದು ಯೂಟ್ಯೂಬ್ ಚಾನಲ್ದಾಗ ನೋಡ್ತೀನಿ ಸರ್. ಯೂಟ್ಯೂಬ್ ಸರ್ ಈಗ ನೀವು ಇದು ಪ್ಲಾಂಟೇಶನ್ ಮಾಡಿ 4 ವರ್ಷ ಆಯ್ತ್ರಿ? 3 ವರ್ಷ ಮುಗಿದು 4 ವರ್ಷ. 4 ವರ್ಷ ಆಯ್ತ್ರಿ. 4 ವರ್ಷದಲ್ಲಿ ನಿಮ್ಗೆ ಇದರಲ್ಲಿ ಏನಾದ್ರು ರಿಟರ್ನ್ಸ್ ಕಂಡಾದ್ರಿ? ಡ್ರ್ಯಾಗನ್ದಾಗ ಕಂಡಿತ್ತು ಸರ್. ಡ್ರ್ಯಾಗನ್ದಾಗ ಮಾಡ್ಕೊಂಡಿನಿ. ತೆಂಗಿನ ಗಿಡ ಏನೋ ದೊಡ್ಡ ಆಗಿಲ್ಲ ಸರ್. ಈ ಮಾವಿನ ಗಿಡ ಈಗ ಚಲೋ ಆಗ್ಯಾವ ಸರ್. ಈಗ ಅದು ಮಿಯಾಜಾಕಿ ಯಾಕಷ್ಟು ಆಕ್ಚುಲಿ ನಾನು ಕರೆಕ್ಟ್ ಮೇಂಟೆನ್ಸ್ ಮಾಡಿ ಮಾರಿದ ಅಂದ್ರೆ ಒಂದ್ 2-3 ಲಕ್ಷ ರೂಪಾಯಿ ಇನ್ಕಮ್ ಬರ್ತಿತ್ತು ಸರ್. ಅದನ್ನ ಬೇಡ, ನಾವು ನಮ್ಮ ಮನೆಯವ್ರು ತಿನ್ನಿಸ್ಬೇಕು. ಅದನ್ನ ಬೀಜ ನಮ್ಮ ಮನೆಯವ್ರು ತಿನ್ಸಿದ್ರೆ ಬೀಜ ನಮ್ಮ ಮನ್ಯಾಗ ಉಳಿತೈತಿ, ಮತ್ ನಾನು ಗಿಡ ಮಾಡ್ಕೋಬಹುದು. ಮತ್ತೊಬ್ರಿಗೆ ಕೊಟ್ಟು ಅಂದ್ರೆ ಬೀಜ ಹೋಗ್ಬಿಡ್ತೈತಿ ಅಂತ ಅದನ್ನ ಮನೆಯೊಳಗೆ ಇಟ್ಕೊಂಡಿನಿ ಸರ್. ಆದ್ರ ಹೆಚ್ಚಿಗೆ ಲಾಭ ಪಟ್ಟಿಲ್ಲ ಸರ್. ಒಟ್ಟು ಭೂಮಿ ಸೇವಾ ಮಾಡತ್ತೀನ. ಅದು ಹೆಚ್ಚಿಗೆ ಬರ್ಲಿ ಬಿಡ್ಲಿ, ಇದು ಏನೈತಿ ಸರ್, ಆರೋಗ್ಯ ಚಲೋ ಉಳಿತೈತಿ. ಇಲ್ಲಿ ಮೈತುಂಬ ಕೆಲಸ ಆಕೈತ್ರಿ. ಮೈತುಂಬ ಕೆಲಸ ಆಗಿ ಇಲ್ಲಿ ಹೊಟ್ಟೆತುಂಬ ಊಟ ಆಗತ್ತ, ಕಣ್ತುಂಬ ನಿದ್ದೆ ಆಗತ್ತ ಸರ್. ಆರೋಗ್ಯದಿಂದ ಆರಾಮದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ರೀ ಸರ್. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಗೌಡ್ರ. ನಮಸ್ಕಾರ ಸರ್. ಚಂದ್ರಶೇಖರ್ ಸರ್ ಅವ್ರ ತೋಟ ನಿಮ್ಗೆ ಹೆಂಗ ಅನ್ಸ್ತದ್ರಿ? ಯಾವ ತರ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಒಂದ್ ನಿಮ್ಮ ಅನಿಸಿಕೆ ಹೇಳ್ರಿ. ಸರ್, ಇವ್ರ ತೋಟಕ್ಕ ಬರಾಕತ್ತಿ ನಾನೊಂದು 3-4 ವರ್ಷ ಆಯ್ತ್ರಿ. ನಮ್ಮ ಬಾಂಧವ್ಯ ಬೆಳೆದು ನಾವು ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ, ಅವರು ಡ್ರ್ಯಾಗನ್ ಫ್ರೂಟ್ ಹಾಕಿದ್ರು. ಹೌದ್ರಿ. ಅದಕ್ಕ ನಾವು ಇಲ್ಲಿ ಅಷ್ಟು ಡ್ರ್ಯಾಗನ್ ಫ್ರೂಟ್ ಹಾಕಿದವ್ರು ಒಂದು ಸೇರ್ಕೊಂಡಿವ್ರಿ ನಾವು 4 ಜನ. ಮತ್ತೆ ಎಲ್ಲಿ ಆಗಿತ್ತವ್ರು ಏನ್ ಮಾಡೋಣ ಅಂತ ಹೇಳಿ ಕೆಲಸ. ಅವಾಗ ಇವ್ರು ಪರಿಚಯ ಆದ್ರು. ಅವಾಗನ ಅವ್ರು ಸೊಸೈಟಿ ಬಿಟ್ಟು ಹೊಲ ಕಡೆ ಬಂದಿದ್ರು. ನಮಗೇನ್ ಅನಿಸ್ತಂದ್ರ ಇವ್ರು ಬ್ಯಾಂಕ್ನಾಗ ಇದ್ದವ್ರು, ನೆಳ್ಳಾಗಿದ್ದವ್ರು, ಇವ್ರಿಗೇನು ಹೊಲ ಮಾಡಕ್ ಆಗಲ್ಲ, ಇವ್ರ ವೃತ್ತಿನ ಬೇರೆ, ಮತ್ತೆ ಇದು ಬ್ಯಾಂಕ್ನಾಗ ಇರೋರು, ಹೊಲ ಏನಾಕತಿ ಇವ್ರಿಗೆ ಬಿಸಿಲಾಗ ಮಾಡೋದು ಅಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರ ಅವರು ಈ ನಮೂನಿ ಮಾಡ್ತಾರಂತ ನಮಗೂ ಸತ ಆಗಂಗಿಲ್ಲ. ಆ ಟೈಪ್ ಮಾಡಿದ್ದಾರೆ ಹೊಲ. ಅಷ್ಟೆಲ್ಲ ತಮಗೆ ಬೇಕಾದಂಥ, ಮನೆಗೆ ಬೇಕಾದಂಥ ಹಣ್ಣು ಹಂಪುಡಿಗಳು ಎಲ್ಲ ತಮ್ಮ ಮಕ್ಕಳಿಗೆ ಏನೂ ₹1 ಹೊರಗೆ ತರೋಂಗಿಲ್ಲ. ಹೊಲ ಮಾಡ್ಕೊಂಡಾರ. ತಮ್ಮ ಸಂಸಾರನೂ ಚಂದ ಉಳಿತೈತಿ. ನಮ್ಮ ಹೊಲ ಬೆಳ್ಕೊಂಡಿವಂದ್ರ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ತಾರ, ಮತ್ತು ಹೊಳ್ಳಿ ಬೇರೆದವ್ರು ಆರೋಗ್ಯನ ಕಾಪಾಡ್ತಾರ ಅಂತ ಹೇಳಕ್ ನಮ್ಗೆ ಭಾಳ ಖುಷಿ ಆಗತ್ರಿ. ಯಾಕಂದ್ರೆ ಸಾವಯವದ ಮಾಡೋರು ಭಾಳ ಕಮ್ಮಿ ಆಗ್ಬಿಟ್ರಿ. ಎಲ್ಲರೂ ಬರೇ ರಾಸಾಯನಿಕ ಅದನ್ನ ತಂದು ಹೊಡಿದು, ಇದನ್ನ ತಂದು ಹೊಡಿದು ಬರೇ ಇದೆ. ಇನ್ನೊಂದು ವಿಶೇಷ ಏನಂದ್ರ ಇವ್ರು ಸ್ಪ್ರೇನೇ ಮಾಡಲ್ಲ ಅಂತಾರ್ರಿ, ಅದೇ ನಮ್ಗೆ ಭಾಳ ಖುಷಿ. ಹೌದ್ರಿ, ಸ್ಪ್ರೇನ್ ಅಂದ್ರ ನ್ಯಾಚುರಲ್ ಆಗಿ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕ್ರಿ. ಸ್ವಲ್ಪ ದಿವಸ ಅದು ಹುಳಕಾದಂಗ ಆಗತ್ತೆ, ಮತ್ತೆ ಹೊಳ್ಳಿ ತನ್ನ ಪಾಡಿಗೆ ಬಂದ್ಬಿಡ್ತೈತ್ರಿ. ಅದು ನಾವೇನ್ ಮಾಡ್ಬಿಡ್ತೀವಿ, ಅದನ್ನ ಒತ್ತಾಯ ಮಾಡಿ ಕಸ್ಕೊಳಕ್ ಹೋಗ್ತಿವಿ. ಅದನ್ನ ಯಾವ್ದೇ ಪೀಕಿಗೆ ಮೇಲೆ ನಾವು ಒತ್ತಡ ಹೇರ್ತೀವಿ. ಒತ್ತಡ ಹೇರಿದಷ್ಟು ಅದಕ್ಕೆ ಆರೋಗ್ಯ ಹಾಳಾಗತ್ತ. ನಾವ್ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ಟಿವಿ ಅಂತಂದ್ರ ಆಗ ಒಂದಿಷ್ಟು ನಮಗ್ ಹೆಂಗ ನಾವು ಹುಷಾರ್ ತಪ್ಪದೊಳಗ ನಾವ್ ಹೆಂಗ ಆರಾಮಾಗ್ತಿವಿ, ಆಮೇಲೆ ಆ ಟೈಪ್ ಅವು ಆರಾಮಾಗ್ತಾವು. ಅದಕ್ಕೆ ಆ ಟೆಕ್ನಿಕ್ನ ಅವ್ರು ಉಪಯೋಗ ಮಾಡ್ಕೊಂಡು ಯಾವ್ದು ಸ್ಪ್ರೇ ಮಾಡ್ಲಾರ್ದ ಬರೀ ಗೊಬ್ಬರ ಅಷ್ಟ ಕಟ್ಕೊಂತ
ಈಗ ಇಷ್ಟೆಲ್ಲ ಚಂದ ಇಟ್ಟಾರ ನೋಡ್ರಿ. ಸ್ಪ್ರೇ ಮಾಡಿದ್ರೆ ಸರ್ ಹಕ್ಕಿ ಹಣ್ಣು ತಿನ್ನಂಗಿಲ್ಲ, ಹಕ್ಕಿನೂ ಹಣ್ಣು ತಿನ್ಬೇಕು, ನಾವು ತಿನ್ಬೇಕು. ಹೌದ್ರಿ. ಆ ಹಕ್ಕಿ ತಿಂದು ಉಳಿದಿದ್ದ ಹಣ್ಣು ನಾವು ತಿನ್ಬೇಕ್ರಿ. ಅದಕ್ಕೆ ಸ್ಪ್ರೇ ಮಾಡಿದ್ರೆ ಹಕ್ಕಿನ ಬರಂಗಿಲ್ರಿ ಅವು. ಓಕೆ ಸರ್, ಒಟ್ಟಿನಲ್ಲಿ ನಿಮ್ಮ ಗುಳೇದಗುಡ್ಡ ಭಾಗದಲ್ಲಿ ಒಂದು ವಿಶೇಷ ತೋಟ ಅಂತ ಹೇಳ್ಬೋದ್ರಿ. ಹೌದೌದು.